ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತ ಮಳೆಗೆ ಭಾರಿ ಅಧ್ವಾನ ಆಗಿದೆ. ವಿಜಯನಗರ ಪೈಪ್ಲೈನ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ಮರ ಬಿದ್ದು 3 ಬೈಕ್ 2 ಕಾರುಗಳು ಸಂಪೂರ್ಣ ಜಖಮಾಗಿವೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳ ಮೇಲೆ ಬಿದ್ದ ಮರ, ಅಲ್ಲಿರುವಂತಹ ಮೆಡಿಕಲ್ ಸ್ಟೋರ್ನ ಬೋರ್ಡ್ ಕೂಡ ಪುಡಿ ಆಗಿದೆ. ಇದು ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಾಗಿರುವಂತಹ ಅವಾಂತರ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನೋಡಿ. ಇದೇ ಮರ ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿ ಬಿದ್ದಿರುವಂತಹ ಮರ. ಇದು ಈ ಒಂದು ಮರ ಬಿದ್ದಿರುವಂತಹ ಕಾರಣ ಅಲ್ಲೇ ಇರುವಂತಹ ಒಂದು ಫಾರ್ಮಸಿ ಅಂಗಡಿ ಏನಿದೆ ಅದರ ಬೋರ್ಡ್ ಕೂಡ ಪುಡಿ ಆಗಿದೆ. ಜೊತೆಗೆ ಅಲ್ಲೇ ನಿಲ್ಲಿಸಿದಂಥ 3 ಬೈಕ್ ಹಾಗೇನೆ 2 ಕಾರುಗಳು ಜಖಮಾಗಿವೆ. ಇದು ಬೆಂಗಳೂರಿನಲ್ಲಿ ಹಲವಾರು ಏರಿಯಾಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ನಾವು ಬಸವೇಶ್ವರ ನಗರ ನೋಡಿದ್ವಿ, ಗಾಂಧಿ ಬಜಾರ್, ಹಾಗೇನೆ ಪೈಪ್ಲೈನ್ ರಸ್ತೆ, ಎಲ್ಲ ಕಡೆ ಕೂಡ ವಿಜಯನಗರದಲ್ಲೂ ಕೂಡ ಇಂಥದ್ದೇ ಒಂದು ಅನಾಹುತ ಆಗಿದೆ. ಇದು ಬೆಂಗಳೂರಲ್ಲಿ ನಿನ್ನೆ ಆದಂಥ ಮಳೆ ಎಫೆಕ್ಟ್. ಇದು ಬೇರೆ ಭಾಗದಲ್ಲಿ KR ಪುರಂ ಇರ್ಬೋದು, ಯಲಹಂಕ ಇರ್ಬೋದು, ರಾಜರಾಜೇಶ್ವರಿ ನಗರ, ವಿಜಯನಗರ, ಹಾಗೆಯೇ ಈ ಅತ್ತಿಗುಪ್ಪೆ ಭಾಗ, ಬಸವೇಶ್ವರ ನಗರ, ರಿಚ್ಮಂಡ್ ಟೌನ್, ಮಾರ್ಕೆಟ್, ಮೆಜೆಸ್ಟಿಕ್ ಎಲ್ಲ ಕಡೆ ಮಳೆ ಆಗಿದೆ. ಅದು ಕೂಡ ಭಾರೀ ಗಾಳಿ ಇದ್ದಂಥ ಮಳೆ. ನೀವೀಗ ಪೈಪ್ಲೈನ್ ರಸ್ತೆಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ. ಒಂದು ಬೈಕ್ ಸಿಲುಕಿರುವಂಥದ್ದನ್ನು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ವಿಜಯನಗರದ ಪೈಪ್ಲೈನ್ ರಸ್ತೆಯಲ್ಲಿ ಭಾರಿ ಗಾತ್ರದ ಮರವೊಂದು ಧರೆಗುರುಳಿರುವಂತದ್ದು. ನಾನೀಗ ಆ ಒಂದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬುಡ ಸಮೇತವಾಗಿ ಮರ ಕೆಳಗೆ ಬಿದ್ದಿರುವಂತದ್ದು. ಇದರಿಂದ ಈ ಭಾಗದಲ್ಲಿ ಸಾಕಷ್ಟು ಹಾನಿಯನ್ನ ಉಂಟು ಮಾಡಿದೆ. ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಫುಟ್ಪಾತ್ ನಲ್ಲಿ ಇದ್ದಂತ ಈ ಒಂದು ಮರ ಬುಡ ಸಮೇತವಾಗಿ ಬಿದ್ದಿರುವಂತದ್ದು. ನಿನ್ನೆ ಬಂದಂತ ಭಾರಿ ಮಳೆ ಮತ್ತು ಗಾಳಿಗೆ ಸಿಲುಕಿ ಈ ಒಂದು ಮರ ಬಿದ್ದಿದೆ. ಇದರಿಂದಾಗಿ ಇಲ್ಲಿರುವಂತಹ ಮೆಡಿಕಲ್ ಶಾಪ್ ನ ಮುಂಭಾಗದಲ್ಲಿರುವಂತಹ ಬೋರ್ಡ್ಗಳು ಕೂಡ ಹಾನಿಯಾಗಿರುವಂತದ್ದು. ಅದರ ಜೊತೆಯಲ್ಲಿ ಒಂದು ಕಂಪ್ಲೀಟ್ ಆಗಿ ಆ ಒಂದು ಬೋರ್ಡ್ ಏನ್ ಹಾಕಿದ್ರು ಮುಂಭಾಗದಲ್ಲಿ, ಆ ಒಂದು ಬೋರ್ಡ್ಗೆ ಹಾನಿಯಾಗಿದೆ. ಅದ್ರ ಜೊತೆಗೆ 3 ಸ್ಕೂಟರ್ಗಳು ಮತ್ತೆ ಒಂದು ಕಾರ್ ಕೂಡ ಮರದ ಅಡಿಯಲ್ಲಿ ಸಿಲುಕಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನ ಉಂಟು ಮಾಡಿರುವಂತದ್ದು. ಇಷ್ಟಾದ್ರೂ ಕೂಡ ಸಾಕಷ್ಟು ಬಾರಿ ದೂರುಗಳನ್ನ ಕೊಟ್ಟರು ಕೂಡ BBMP ಅಧಿಕಾರಿಗಳಾಗ್ಲಿ ಸ್ಥಳಕ್ಕೆ ಬಂದು ಒಂದು ತೆರವುಗೊಳಿಸುವ ಕೆಲಸವನ್ನ ಇನ್ನೂ ಕೂಡ ಮಾಡ್ತಾ ಇಲ್ಲ. ಇನ್ನು ಮನೆಯ ಮುಂಭಾಗದಲ್ಲೇ ಮರ ಬಿದ್ದಿರೋದ್ರಿಂದ ಮನೆಯ ಒಳಭಾಗದಲ್ಲಿ ಇರುವಂತ 71 ವರ್ಷದ ವಯೋವೃದ್ಧೆ ಏನಿದ್ದಾರೆ ಅವರು ಕೂಡ ಹೊರಬರಕ್ಕಾಗದೆ ಒಂದು ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಕಾರ್ಗೂ ಕೂಡ ಹಾನಿಯಾಗಿರುವಂತದ್ದು. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಅನಾಹುತ ಆದ್ರೂ ಕೂಡ ಪಾಲಿಕೆ ನಾವು ಸಜ್ಜಾಗಿದ್ದೀವಿ ಅಂತ ಹೇಳ್ತಾನೆ ಇರ್ತಾರೆ ಹೊರತು ಇವರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಈ ಒಂದು ದೃಶ್ಯಗಳು ನಿಮ್ಗೆ ಮೂಡಿಸ್ತಾ ಇದೆ. ಸದ್ಯ ಮಾಲೀಕರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮರ ಬಿದ್ದು ಎಷ್ಟೊತ್ತಾಯ್ತು? ಕಂಪ್ಲೇಂಟ್ ಮಾಡಿದ್ರೆ ಯಾರು ಬಂದಿಲ್ವಾ ಅಂತ? ಮರ ಬಿದ್ದು ಹತ್ತತ್ರ 14 ಗಂಟೆ ಆಯ್ತು. 7 ಗಂಟೆ ಬಿದ್ದಿ ರಾತ್ರಿ 7 ಗಂಟೆ 10 ಗಂಟೆ ನಾವು ಶುರು ಮಾಡಿದ್ವಿ ಕಂಪ್ಲೇಂಟ್ ಕೊಡೋಕ್ಕೆ. ಮಾಡ್ತಾನೆ ಇದ್ದೀವಿ. ಒಬ್ಬರ ಮೇಲೆ ಒಬ್ಬರು ಗೂಬೆ ಕುಂಡಿಸ್ತಾ ಇದ್ದಾರೆ ಹೊರತು ಯಾರು ಇಲ್ಲಿ ತನಕ ಬಂದು ಸೊಲ್ಯೂಷನ್ ಕೊಟ್ಟಿಲ್ಲ. BBMP ಅವ್ರು ಬರಬೇಕಾ, ಫಾರೆಸ್ಟ್ ಅವ್ರು ಬರಬೇಕಾ, KB ಅವ್ರು ಬರಬೇಕಾ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಗೂಬೆ ಕುಂಡಿಸ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಒಳಗಿರೋರು ನಮ್ಮ ತಾಯಿ ವಯಸ್ಸಾದರೆ ಅವ್ರು ಒಳಗಿದ್ದಾರೆ, ನಾವು ಈಚೆನೇ ಇದ್ದೀವಿ. ಒಂದು ಗಾಡಿ, ಒಂದು ಕಾರು, 4 ಬೈಕು ಜಾಕಮ್ಮಾಗಿದೆ. ಅಷ್ಟಿಗೂ ಯಾವುದು ಇಲ್ಲಿ ತನಕ ರೆಸ್ಪಾನ್ಸ್ ಇಲ್ಲ. ಲಕ್ಕಿಲಿ ಹೇಳ್ಬೇಕಂದ್ರೆ ನೆನ್ನೆ ಒಂದು 4 ಜನ ಸೇವ್ ಆದರು, ಇಲ್ಲ ಅಂದರೆ 4 ಡೆತ್ ಆಗಿರೋದು ಇಲ್ಲಿ ಮರ ಬಿದ್ದಿರೋ ಕೇಸ್ಗೆ. ಜಸ್ಟ್ ಮಿಸ್ಸು, ಅವ್ರ ಆಟೋಲಿ ಜಸ್ಟ್ ಮುಂದಕ್ಕೆ ಹೋದ್ರೆ ಅವಾಗ ಮರ ಬಿತ್ತು. ಸರ್, ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ, ಆದ್ರೂ ಎಲ್ಲೋ ಒಂದ್ ಕಡೆ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ. ಯಾರು ಬಂದು ನೋಡಿಲ್ಲ ಸರ್, ಯಾರು ಬಂದು ನೋಡಿಲ್ಲ, ಮಾತಾಡ್ಸಿಲ್ಲ, ಯಾರು ಏನು ಮಾಡಿಲ್ಲ ಸರ್. ಏನು ಅಂತ ಕೇಳಿ ಸಣ್ಣಪುಟ್ಟ ರಂಬೆ ಓಡಾಡಕ್ಕನ್ನ ಜಾಗ ಮಾಡಿಕೊಟ್ರ ಆ ಏಜ್ ಆಗಿರೋನ್ನ ನಾವು ಈಚೆ ಕರ್ಕೊಬೋದು, ಈಚೆ ಕರ್ಕೊಂಬರಕ್ಕೂ ಆಗ್ತಿಲ್ಲ. ಅವ್ರು ಏನಕ್ಕೆ ಏನ್ ರೀಸನ್ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಆದ್ರೂ ಕೂಡ ಯಾರೊಬ್ಬ ಅಧಿಕಾರಿ ಆಗ್ಲಿ ಪಾಲಿಕೆಯ ಸಿಬ್ಬಂದಿ ಆಗ್ಲಿ ಇಲ್ಲಿಗೆ ಭೇಟಿ ನೀಡಿ ಮರವನ್ನ ತೆರವು ಮಾಡುವ ಕೆಲಸವನ್ನ ಮಾಡಿಲ್ಲ. ಇದರಿಂದ ಮನೆಯ ಒಳಭಾಗದಲ್ಲಿ ಇರುವಂತಹ ವಯೋವೃದ್ಧರನ್ನ ಕೂಡ ಹೊರಗಡೆ ಕರ್ಕೊಬರಕ್ಕೆ ಆಗ್ತಾ ಇಲ್ಲ ಅಂತ ಹಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಸದ್ಯ ಪಾಲಿಕೆ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ, ಎಲ್ಲದಕ್ಕೂ ಸಜ್ಜಾಗಿದ್ದೀವಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಈ ರೀತಿ ಸಮಸ್ಯೆಗಳಾದಾಗ ಯಾಕೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಜನರು ಕೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಸಲಿನ ಸ್ಥಳೀಯರೊಬ್ಬರು ಹೇಳ್ತಾ ಇದ್ರು, ಈ ಮನೆ ಏನಿದೆ ವಿಜಯನಗರದ ಮನೆ, ಅಲ್ಲಿ ವೃದ್ಧೆಯೊಬ್ಬರು ಒಳಗಿದ್ದಾರೆ. ಇದೇ ಮನೆಯ ಒಳಗೆ ಅಲ್ಲಿ ಮರ ಬಿದ್ದು ಬ್ಲಾಕ್ ಆಗಿರೋದ್ರಿಂದ ಅವ್ರಿಗೆ ಹೊರಗೆ ಬರೋಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಮನೆಯ ಒಳಗಿರುವಂಥ ವೃದ್ಧೆಯನ್ನು ಆದಷ್ಟು ಬೇಗ ಹೊರತರುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ. ಇನ್ನೂ ಕೂಡ ಪಾಲಿಕೆ ಸಿಬ್ಬಂದಿ ಯಾರು ಕೂಡ ತಲೆ ಹಾಕಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ BBMP ವಿರುದ್ಧ ವಿಜಯನಗರ ನಿವಾಸಿಗಳ ಒಂದು ಹಿಡಿಶಾಪ. ಸೊ ಈ ಮನೆಯ ಒಳಗೆ ವೃದ್ಧ ಇದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ.
ಸೊ ಅವ್ರನ್ನ ಈಗ ಹೊರಗೆ ತರಬೇಕು ಅಂತಂದರೆ ಮರವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗುತ್ತೆ. ಸೊ ನಾವು ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂಥ ಮಳೆಗೆ ಅವಾಂತರಗಳ ಸರಮಾಲೆ. ನಗರದ ಹಲವು ಕಡೆ ಅನೇಕ ಮರಗಳು ಬಿದ್ದಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ರಿಚ್ಮಂಡ್ ಟೌನ್ನಲ್ಲೂ ಕೂಡ ಇದೇ ರೀತಿಯಾಗಿ ದೃಶ್ಯ ಕಂಡು ಬಂತು. ರಿಚ್ಮಂಡ್ ಟೌನ್ನಲ್ಲಿ ರಸ್ತೆ ಮೇಲೆ ಬಿದ್ದಿರುವಂಥ ಮರ ಮುರಿದು ಬಿದ್ದ ಪರಿಣಾಮ ಕರೆಂಟ್ ವೈರ್ ಕಟ್ಟಾಗಿದೆ. ಸೊ ಕರೆಂಟ್ ವೈರ್ ಕಟ್ಟಾದ ಹಿನ್ನೆಲೆ ಸ್ಥಳೀಯರಿಗೆ ಆತಂಕ ಶುರುವಾಯಿತು. ಸಿಬ್ಬಂದಿಯಿಂದ ಕಾಂಪೌಂಡ್ ರಸ್ತೆ ಮೇಲೆ ಬಿದ್ದಿದ್ದಂಥ ಮರವನ್ನು ಈಗ ತೆರವುಗೊಳಿಸುವಂಥ ಕೆಲಸ ಆಗ್ತಿದೆ. ಇದು ರಿಚ್ಮಂಡ್ ಟೌನ್ನಲ್ಲಿ ಕಂಡು ಬರ್ತಿರುವಂಥ ದೃಶ್ಯ. ಸೊ ಇದು ಕೇವಲ ಒಂದು ಭಾಗಕ್ಕೆ ಅಂತ ಸೀಮಿತವಾಗಿಲ್ಲ. ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಇಂಥದ್ದೇ ಪರಿಸ್ಥಿತಿ, ರೋಡ್ ಬ್ಲಾಕ್ ಆಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆ ತಮ್ಮ ಡ್ಯೂಟಿಗೆ ಹೋಗುವಂಥವ್ರು, ಮಕ್ಕಳನ್ನು ಶಾಲೆ ಕಳಿಸುವಂಥವ್ರು, ಇವರೆಲ್ಲರಿಗೂ ಕೂಡ ಮಾರ್ನಿಂಗ್ ವಾಕ್ಗೆ ಬರುವಂಥವ್ರು ಎಲ್ರಿಗೂ ಕೂಡ ರಸ್ತೆಗಳಲ್ಲಿ ಅಲ್ಲಲ್ಲಿ ಬ್ಲಾಕ್ ಕಂಡು ಬಂತು. ಬೇರೆ ರಸ್ತೆಯ ಮೂಲಕ ಅವ್ರು ಹೋಗಬೇಕಾಯಿತು. ಇವತ್ತು ಸ್ವಲ್ಪ ಬೇಗನೆ ಹೊರಡುವಂಥದ್ದು ಉತ್ತಮ, ಯಾಕಂದರೆ ಎಲ್ಲೆಲ್ಲಿ ಬ್ಲಾಕ್ ಆಗಿದೆಯೋ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಅವಾಂತರ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ 200ಕ್ಕೂ ಹೆಚ್ಚು ಮರಗಳು ಬೆಂಗಳೂರಿನಲ್ಲಿ ಧರೆಗುಳಿದಿರುವಂಥ ನಾನೀಗ ರಿಚ್ಮಂಡ್ ಟೌನಲ್ಲಿ ನೀವು ಗಮನಿಸ್ತಾ ಇದ್ರಿ, ಒಂದು ರಿಚ್ಮಂಡ್ ಸರ್ಕಲ್ನಲ್ಲಿ ಸಾಕಷ್ಟು ಮರಗಳು ಧರೆಗುಳಿದು, ಅದೇ ರೀತಿಯಾಗಿ ರಸ್ತೆಗೆ ಉದ್ದಂಥ ಮರವನ್ನು ಈಗಾಗಲೇ ತೆರವು ಕಾರ್ಯಾಚರಣೆ ಕೂಡ ಇಲ್ಲಿನ ಕೆಲಸಗಾರರು ಕೂಡ ಮಾಡ್ತಾ ಇರುವಂಥ. ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಅಂದರೆ ಸುಮಾರು 200ಕ್ಕೂ ಹೆಚ್ಚು ಮರಗಳು ಧರೆಗುಳಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತೆರವು ಕಾರ್ಯ ಕೂಡ ಮುಂದಾಗಿದೆ. ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಪೋಲ್ಗಳು ಕೂಡ ಈಗಾಗಲೇ ಒಂದು ಕಡೆ ಎಲೆಕ್ಟ್ರಿಕ್ ವೈರ್ಗಳು ಕೂಡ ಕಟ್ಟಾಗಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇದರಿಂದ ಒಂದಷ್ಟು ಅನಾಹುತಗಳು ಆಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ತುರ್ತಾಗಿ ಈಗಾಗಲೇ ತೆರವು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ನಿನ್ನೆ ಸುರಿದಂಥ ಭಾರಿ ಮಳೆಯಿಂದೇ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡಿದೆ. ಅದೇ ರೀತಿಯಾಗಿ ಸಾಕಷ್ಟು ಮರಗಳು ಕೂಡ ಧರೆಗುಳಿದಿರುವಂಥ, ಅದೇ ರೀತಿಯಾಗಿ ವಿದ್ಯುತ್ ಕಂಬಗಳು ಕೂಡ ಕಟ್ಟಾಗಿದೆ, ಅದೇ ರೀತಿಯಾಗಿ ವಿದ್ಯುತ್ ವೈರ್ಗಳು ಕೂಡ ಕಟ್ಟಿ ಆಗಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ಬರದಿಂದ ಸಾಗ್ತಾ ಇರುವಂಥದ್ದು. ಯಾಕೆಂದರೆ ನಿನ್ನೆ ಸುರಿದಿರುವಂಥ ಸಾಕಷ್ಟು ಭಾರಿ ಮಳೆಯಿಂದೇ ಬೆಂಗಳೂರಿನ ಹಲವೆಡೆ ಈ ಒಂದು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಜನಸಾಮಾನ್ಯರು ಪರದಾಡುವಂಥ ಒಂದು ಘಟನೆ ಕೂಡ ಆಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮರಗಳೇನು ಬಿದ್ದಿದೆ ಅವೆಲ್ಲ ಮರಗಳನ್ನು ಕೂಡ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ಬರದಿಂದ ಕೂಡ ಸಾಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.